ಜೆಡಿಎಸ್ ಬಿಡದಿ ಯುದ್ಧದ ಹಿನ್ನೆಲೆಯಲ್ಲಿ ಟ್ರಾಫಿಕ್ ಡೈವರ್ಷನ್ ಆಗಿದೆ. ಬೆಳಗ್ಗೆ 8ರಿಂದ ಸಂಜೆ 6ರವರೆಗೆ ಸಂಚಾರದಲ್ಲಿ ವ್ಯತ್ಯಯವಾಗಿದೆ. ಜೆಡಿಎಸ್ ಬಿಡದಿ ಯುದ್ಧದ ಹಿನ್ನೆಲೆಯಲ್ಲಿ ಟ್ರಾಫಿಕ್ ಡೈವರ್ಷನ್ ಆಗಿದೆ. ಬೆಂಗಳೂರಿನಲ್ಲಿ ಬೆಳಗ್ಗೆ 8ರಿಂದ ಸಂಜೆ 6 ಗಂಟೆಯವರೆಗೆ ಸಂಚಾರದಲ್ಲಿ ವ್ಯತ್ಯಯವಾಗಲಿದೆ. ಫ್ರೀಡಂ ಪಾರ್ಕ್ ಜಂಕ್ಷನ್ ನಿಂದ ಕನಕದಾಸರ ವೃತ್ತದವರೆಗೆ ಸಂಚಾರವನ್ನ ನಿಷೇಧ ಮಾಡಲಾಗಿದೆ. ಇನ್ನು ಮೈಸೂರು ಬ್ಯಾಂಕ್ನಿಂದ ಕೆಜಿ ರಸ್ತೆವರೆಗೆ ವಾಹನ ಸಂಚಾರ ಮಾರ್ಗವನ್ನ ಬದಲಾವಣೆ ಮಾಡಿದ್ದಾರೆ. ಸುಬ್ಬಣ್ಣ ಜಂಕ್ಷನ್ ನಿಂದ ಎಂಟಿಆರ್ ಜಂಕ್ಷನ್ ವರೆಗೆ ಒನ್ ವೇ ಆಗಲಿದೆ. ಹೋಡೆ ಜಂಕ್ಷನ್ ನಿಂದ ಕೆಆರ್ ಸರ್ಕಲ್ ಕಡೆಗೆ ಹಳೆ ಜೆಡಿಎಸ್ ಕಚೇರಿ ರಸ್ತೆಯನ್ನ ಬಳಕೆ ಮಾಡಲಾಗಿದೆ. ಹೋಡೆ ಜಂಕ್ಷನ್ ನಿಂದ ಮಹಾರಾಣಿ ಜಂಕ್ಷನ್ ವರೆಗೆ ನೋ ಪಾರ್ಕಿಂಗ್ ಜಾರಿ ಮಾಡಲಾಗಿದೆ. ಪ್ರತಿಭಟನೆ ಹಿನ್ನೆಲೆ ಫ್ರೀಡಂ ಪಾರ್ಕ್ ಸುತ್ತಮುತ್ತ ಪಾರ್ಕಿಂಗ್ ಅನ್ನ ನಿಷೇಧ ಮಾಡಲಾಗಿದೆ. ಪರ್ಯಾಯ ಮಾರ್ಗ ಬಳಸುವಂತೆ ಟ್ರಾಫಿಕ್ ಪೊಲೀಸರಿಂದ ಮನವಿಯನ್ನ ಮಾಡಲಾಗಿದೆ ಸಾರ್ವಜನಿಕರಿಗೆ. ಜೆಡಿಎಸ್ ಬಿಡದಿ ಯುದ್ಧದ ಹಿನ್ನೆಲೆಯಲ್ಲಿ ಟ್ರಾಫಿಕ್ ಡೈವರ್ಷನ್ ಆಗಿದೆ. ಜೆಡಿಎಸ್ ಹಮ್ಮಿಕೊಂಡಿದ್ದಂತ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಈಗ ಬೆಂಗಳೂರಿನಲ್ಲಿ ಹಲವಾರು ರಸ್ತೆಗಳು ಟ್ರಾಫಿಕ್ ಡೈವರ್ಷನ್ ಅನ್ನ ತೆಗೆದುಕೊಂಡಿದೆ. ಬೆಳಿಗ್ಗೆ 8ರಿಂದ ಸಂಜೆ 6 ಗಂಟೆಯವರೆಗೆ ಸಂಚಾರದಲ್ಲಿ ಕೆಲವೊಂದು ವ್ಯತ್ಯಾಸ ಆಗಲಿದೆ. ಮೈಸೂರು ಬ್ಯಾಂಕ್ನಿಂದ ಕೆಜಿ ರಸ್ತೆ ವಾಹನ ಸಂಚಾರ ಮಾರ್ಗ ಬದಲಾವಣೆ ಮಾಡ್ತಿದ್ದಾರೆ. ಜೊತೆಗೆ ಖೋಡೆ ಜಂಕ್ಷನ್ ನಿಂದ ಕೆಆರ್ ಸರ್ಕಲ್ ಕಡೆಗೆ, ಇನ್ನು ಖೋಡೆ ಜಂಕ್ಷನ್ ನಿಂದ ಮಹಾರಾಣಿ ಜಂಕ್ಷನ್ ವರೆಗೆ ನೋ ಪಾರ್ಕಿಂಗ್, ಅಲ್ಲಿ ಯಾರು ಪಾರ್ಕಿಂಗ್ ಮಾಡುವ ಹಾಗಿಲ್ಲ. ಇನ್ನು ಫ್ರೀಡಂ ಪಾರ್ಕ್ ಸುತ್ತಮುತ್ತ ಕೂಡ ಪಾರ್ಕಿಂಗ್ ಅನ್ನ ನಿಷೇಧ ಮಾಡಿದ್ದಾರೆ. ಇನ್ನು ಪರ್ಯಾಯ ಮಾರ್ಗ ಬಳಸಬೇಕು ಅಂತ ಸಾರ್ವಜನಿಕರಲ್ಲಿ ಪೊಲೀಸರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ದಿನನಿತ್ಯವೇ ಸಾಮಾನ್ಯವಾಗಿ ಯಥೇಚ್ಛವಾದಂತ ಟ್ರಾಫಿಕ್ ಇರುತ್ತೆ. ಇನ್ನು ಇವತ್ತು ಕೇಳೋದೇ ಬೇಡ, ಯಾಕಂದ್ರೆ ಸಾಕಷ್ಟು ಟ್ರಾಫಿಕ್ ಡೈವರ್ಷನ್ ಆಗಿರೋದ್ರಿಂದ ಇನ್ನಷ್ಟು ತೊಂದರೆ ಆಗುವ ಸಾಧ್ಯತೆ ಇದೆ. ಆದರೆ ರೈತರ ಈ ಹೋರಾಟಕ್ಕೆ ತಾವು ಸಹಮತವನ್ನ ನೀಡಬೇಕು, ಪರ್ಯಾಯ ಮಾರ್ಗವನ್ನ ಬಳಸ್ಕೋಬೇಕು ಇವತ್ತೊಂದು ದಿನ ಅಂತ ಪೊಲೀಸರು ಮನವಿಯನ್ನ ಮಾಡಿದ್ದಾರೆ ಸಾರ್ವಜನಿಕರಿಗೆ. ಮೈಸೂರು ಬ್ಯಾಂಕ್ನಿಂದ ಕೆಜಿ ರಸ್ತೆವರೆಗೆ ಸಂಚಾರ ಮಾರ್ಗವನ್ನ ಬದಲಾಯಿಸಲಾಗಿದೆ. ಅಗೇನ್ ಸುಬ್ಬಣ್ಣ ಜಂಕ್ಷನ್ ನಿಂದ ಎಂಟಿಆರ್ ಜಂಕ್ಷನ್ ವರೆಗೆ ಒನ್ ವೇ ಮಾಡಲಾಗಿದೆ. ಖೋಡೆ ಜಂಕ್ಷನ್ ನಿಂದ ಕೆಆರ್ ಸರ್ಕಲ್ ವರೆಗೆ ಹಳೆ ಜೆಡಿಎಸ್ ಕಚೇರಿ ರಸ್ತೆಯನ್ನ ಬಳಕೆ ಮಾಡಲಾಗಿದೆ. ಖೋಡೆ ಜಂಕ್ಷನ್ ನಿಂದ ಮಹಾರಾಣಿ ಜಂಕ್ಷನ್ ವರೆಗೆ ನೋ ಪಾರ್ಕಿಂಗ್ ಅನ್ನ ಜಾರಿ ಮಾಡಲಾಗಿದೆ. ಖೋಡೆ ಜಂಕ್ಷನ್ ನಿಂದ ಮಹಾರಾಣಿ ಜಂಕ್ಷನ್ ವರೆಗಿರುವ ರಸ್ತೆಯ ಭಾಗದಲ್ಲಿ ಯಾವುದೇ ರೀತಿಯಾದಂತಹ ಪಾರ್ಕಿಂಗ್ ಮಾಡಬಾರದು. ಇನ್ನು ಫ್ರೀಡಂ ಪಾರ್ಕ್ ಸುತ್ತಮುತ್ತ ಕೂಡ ಪಾರ್ಕಿಂಗ್ ಅನ್ನ ಕ್ಯಾನ್ಸಲ್ ಮಾಡಿದ್ದಾರೆ, ನಿಷೇಧವನ್ನ ಮಾಡಿದ್ದಾರೆ. ಸಾರ್ವಜನಿಕರು ಸಂಚಾರಕ್ಕೆ ಪರ್ಯಾಯ ಮಾರ್ಗ ಬಳಸುವಂತೆ ಪೊಲೀಸರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಜೆಡಿಎಸ್ ಬಿಡದಿ ಯುದ್ಧದ ಹಿನ್ನೆಲೆ ಬೆಂಗಳೂರಿನಲ್ಲಿ ಸಂಚಾರ ದಟ್ಟಣೆ ಶುರುವಾಗಿದೆ. ಹಾಗಾಗಿ ಕೆಲವೊಂದಿಷ್ಟು ಮಾರ್ಗಗಳನ್ನ ಬದಲಾಯಿಸುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಪೊಲೀಸರು. ಬಿಡದಿ ಟೌನ್ಶಿಪ್ ಕೈ ಬಿಡಬೇಕು, ಯೋಜನೆಯನ್ನ ಅಲ್ಲಿಗೆ ಕೈ ಬಿಡಬೇಕು ಅಂತ ಜೆಡಿಎಸ್ ಹಾಗೂ ಬಿಜೆಪಿ ಹಾಗೂ ರೈತರು ಕೂಡ ಪ್ರತಿಭಟನೆಯನ್ನ ಮಾಡಿದ್ರು. 2 ದಿನಗಳ ಕಾಲ ನಿರಂತರ ಪಾದಯಾತ್ರೆಯನ್ನ ಮಾಡಿದ್ರು. 3ನೇ ದಿನಕ್ಕೆ ಕಾಲಿಡೋದಕ್ಕೆ ಪೊಲೀಸರು ಅಡ್ಡಿಗಾಲನ್ನ ಹಾಕಿ ನಿಲ್ಲಿಸಿದ್ರು. ಹಾಗಾಗಿ ಆ ಪ್ರತಿಭಟನೆಯನ್ನ ಇಂದಿಗೆ ಫ್ರೀಡಂ ಪಾರ್ಕ್ನಲ್ಲಿ ಹಮ್ಮಿಕೊಂಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ. ಇನ್ನು ಜೊತೆಗೆ ಸಾಕಷ್ಟು ಕಾರ್ಯಕರ್ತರಿದ್ದಾರೆ, 100 ಜನ ರೈತರಿದ್ದಾರೆ. ಎಲ್ಲರೂ ಸೇರಿ
ಎಸ್, ಇನ್ನು ಇದೇ ವಿಚಾರವಾಗಿ ಇನ್ನಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಡೆಸ್ಕ್ ಲೈವ್ ಇದ್ದಾರೆ ವಿನೋದ್ ಅವರು. ವಿನೋದ್, ಈ ಜೆಡಿಎಸ್ ಪಾದಯಾತ್ರೆ ಏನು 2 ದಿನಕ್ಕೆ ನಿಂತಿತ್ತು, ಇದೀಗ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆಯನ್ನ ಮುಂದುವರಿಸಿದ್ದಾರೆ. ಏನು ಮಾಹಿತಿ ಇದೆ, ಏನು ಅಪ್ಡೇಟ್ ಇದೆ ವಿನೋದ್? ರಚಿಕಾ, ಬಿಡದಿ ಟೌನ್ಶಿಪ್ ವಿರೋಧಿಸಿ ಈಗಾಗಲೇ ಒಂದು JDS ಒಂದು ಬೃಹತ್ ಪ್ರತಿಭಟನೆಯನ್ನ ಪಾದಯಾತ್ರೆ ಮೂಲಕ ಪ್ರತಿಭಟನೆಯನ್ನು ಮಾಡಿದ್ರು. ಅಂದ್ರೆ ಬಿಡದಿಯ ಬೈರಮಂಗಲದಿಂದ ಹಿಡಿದು ಫ್ರೀಡಂ ಪಾರ್ಕ್ ಒಳಗೆ 3 ದಿನಗಳ ಕಾಲ ಒಂದು ಪ್ರತಿಭಟನೆ ಮಾಡೋಕ್ಕೆ ಮುಂದಾಗಿದ್ದು ಪಾದಯಾತ್ರೆಗಳ ಮೂಲಕ ಮಾಡ್ತಾ ಇದ್ರು. ಆದ್ರೆ 2 ದಿನಕ್ಕೆ ಈ ಒಂದು ಪ್ರತಿಭಟನೆ ಅಂದ್ರೆ ಪಾದಯಾತ್ರೆಯನ್ನ ಈಗಾಗಲೇ ಒಂದು ಬೆಂಗಳೂರಿನ ಅಂದ್ರೆ JDSನವರು ಮೊಟಕುಗೊಳಿಸಿದ್ರು. ಯಾಕಂದ್ರೆ ಮುಂದೆ ಕಣಿಮಿಣಿಕಿ ಸರ್ಕಲ್ಗೆ ಬಂದ ತಕ್ಷಣ ಒಂದು ಮುಂದೆ ಸಿಲಿಕಾನ್ ಸಿಟಿಗೆ ಎಂಟ್ರಿ ಆಗೋಕ್ಕೆ ಅಲ್ಲಿರ್ತಕ್ಕಂಥ ಪೊಲೀಸರು ಅನುಮತಿಯನ್ನು ಕೊಡಲಿಲ್ಲ. ಸೊ ಹೀಗಾಗಿ ಈ ಒಂದು ಪಾದಯಾತ್ರೆ ಕೇವಲ 2 ದಿನಕ್ಕೆ ಮಾತ್ರ ಸೀಮಿತ ಆಗಿತ್ತು. ಅದಾದ ಬಳಿಕ ಇವತ್ತು ಒಂದು ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಹೋರಾಟವನ್ನು ಮಾಡೋಕ್ಕೆ ಈಗಾಗಲೇ JDS ಅನ್ನು ಕರೆ ಕೊಟ್ಟಿತ್ತು. ಅಂದ್ರೆ ಈ ಒಂದು ಪ್ರತಿಭಟನೆಯಲ್ಲಿ ಅಂತಿಮವಾದ ಸಮಾವೇಶದಲ್ಲಿ ಒಂದು JDS ಪ್ರಮುಖ ಘಟಾನುಘಟಿಗಳು ಇರಲಿದ್ದಾರೆ. H.D. ದೇವೇಗೌಡರು ಆಗಿರ್ಬೋದು, ಜೊತೆಗೆ ಕುಮಾರಸ್ವಾಮಿ ಅವರು ಸಹ ಭಾಗವಹಿಸುವ ಸಾಧ್ಯತೆ ಇದೆ. ನಿಖಿಲ್ ಕುಮಾರಸ್ವಾಮಿ, ಸುರೇಶ್ ಬಾಬು ಸೇರಿ ಹಲವು ನಾಯಕರುಗಳು ಇವತ್ತಿನ ಒಂದು ಸಮಾವೇಶದಲ್ಲಿ ಭಾಗಿಯಾಗ್ತಾರೆ. ಇದು ಅಲ್ಲದೇನೆ ಒಂದು ಇಡೀ ರಾಜ್ಯಾದ್ಯಂತ ಇರತಕ್ಕಂಥ ಒಂದು ಕೆಲವೊಂದಿಷ್ಟು JDS ಒಂದು ನಾಯಕರುಗಳು ಬರ್ತಾರೆ. ಇದಲ್ಲದೇನೆ ಒಂದು ಈ ಹಳ್ಳಿಗಳಲ್ಲಿ ಅಂದ್ರೆ ನೋಟಿಫಿಕೇಶನ್ ಆಯ್ತಲ್ಲ, ಕೆಂಚಗಾರನಹಳ್ಳಿ ಆಗಲಿ, ಜೊತೆಗೆ ಒಂದು ಬಿಡದಿ ಬೈರಮಂಗಲ ಇಲ್ಲಿಯ ಒಂದು ರೈತರು ಸಹ ಒಂದು ಇವತ್ತಿನ ಪ್ರತಿಭಟನೆಯಲ್ಲಿ ಬಂದು ಭಾಗವಹಿಸಿ ರಾಜ್ಯ ಸರ್ಕಾರದ ಆಕ್ರೋಶವನ್ನು ಹೊರಹಾಕ್ತಾರೆ. ಇಲ್ಲಿ ಕೇವಲ ಬಿಡದಿಯ ವಿಚಾರವಷ್ಟೇ ಇಲ್ಲ, ಇನ್ನು ಹಲವಾರು ವಿಚಾರಗಳನ್ನು ಮುಂದೆ ಇಟ್ಟುಕೊಂಡು ಈ ಒಂದು ಪ್ರತಿಭಟನೆಯನ್ನು ಮಾಡಲಿಕ್ಕೆ ಮುಂದಾಗಿದೆ. ಸೊ ಆ ಒಂದು ಕಾರಣಕ್ಕೆ ಸರ್ಕಾರಕ್ಕೆ ಒಂದು ಕಡೆ ಸದನದ ಒಳಗಡೆ ಒಂದು ಜಂಟಿಯಾಗಿ ಒಂದು ಬಿಸಿ ಮುಟ್ಟಿಸೋಕ್ಕೆ ಮುಂದಾಗಿದೆ. ಇನ್ನು ಸದನದ ಹೊರಗಡೆ ಸಹ ಒಂದು ಫ್ರೀಡಂ ಪಾರ್ಕ್ ಒಳಗಡೆ ಒಂದು ಪ್ರತಿಭಟನೆ ಮಾಡೋಕ್ಕೆ ಈಗಾಗಲೇ JDS ಮುಂದಾಗಿದೆ. ಸೊ ಹೀಗಾಗಿ ಈ ಒಂದು ವೇಳೆ JDS ಪ್ರತಿಭಟನೆ ಫ್ರೀಡಂ ಪಾರ್ಕ್ ಇಂದ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವ ಸಾಧ್ಯತೆಗಳಿರುತ್ತೆ. ಯಾಕಂದ್ರೆ ಮೊನ್ನೆ ಲಾಸ್ಟ್ ಏನು ಪಾದಯಾತ್ರೆ ಮಾಡಿದ್ದು ಆ ಒಂದು ಸಂದರ್ಭದಲ್ಲಿ JDS ನಾಯಕರುಗಳು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಕ್ಕೆ ಮುಂದಾಗಿದ್ರು. ಆದ್ರೆ ಏನು ಕಣಿಮಿಣಿಕಿ ಸರ್ಕಾರದಲ್ಲಿ ಅಲ್ಲಿಗೆ ಅವರು ಪಾದಯಾತ್ರೆ ನಿಲ್ಲಿಸಿ ಏನು ಅನುಮತಿ ಕೊಟ್ಟಿರಲಿಲ್ಲ. ಸೊ ಹಾಗಾಗಿ ಇವತ್ತು ಸಹ ಒಂದು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವ ಸಾಧ್ಯತೆ ಇದೆ. ಜೊತೆಗೆ ಈಗಾಗಲೇ ಆ ಒಂದು ಫ್ರೀಡಂ ಪಾರ್ಕ್ ಸುತ್ತಮುತ್ತ ಏನು ರಸ್ತೆಗಳಿದಾವೆ ಆ ಒಂದು ರಸ್ತೆಗಳನ್ನ ಬೇರೆ ಬೇರೆ ಕಡೆ ಡೈವರ್ಟ್ ಮಾಡಿದ್ವಿ. ಯಾಕಂದ್ರೆ ಮುಂಜಾಗ್ರತಾ ಕ್ರಮ ಸಾಕಷ್ಟು ಟ್ರಾಫಿಕ್ ಆಗುತ್ತೆ. ಜೊತೆಗೆ ಬೇರೆ ಬೇರೆ ನಾಯಕರುಗಳು ಬರ್ತಾರೆ. ಇನ್ನು ಮತ್ತೊಂದು ಕಡೆ ನೂರಾರು ಮತ್ತು ಸಾವಿರಾರು ಕಾರ್ಯಕರ್ತರು ಬರ್ತಾರೆ. ಈ ಒಂದು ಕಾರ್ಯಕ್ಕೆ ಟ್ರಾಫಿಕ್ ಸಮಸ್ಯೆ ಆಗುವ ನಿಟ್ಟಿನಲ್ಲಿ ಒಂದು ಟ್ರಾಫಿಕ್ ಸಮಸ್ಯೆಗೆ ಮುಕ್ತಿ ಹಾಡಲು ಬೇರೆ ಬೇರೆ ಕಡೆ ಒಂದು ವಾಹನ ಸಂಚಾರಕ್ಕೆ ಅನುವನ್ನ ಈಗಲೇ ಬೆಂಗಳೂರು ಸಿಟಿ ಟ್ರಾಫಿಕ್ ಪೊಲೀಸರು ಮಾಡಿಕೊಟ್ಟಿದ್ದಾರೆ. ರಾಶಿಕಾ, ಓಕೆ ವಿನೋದ್, ಈಗ ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಒಂದಿಷ್ಟು ಸಂಚಾರದಲ್ಲಿ ವ್ಯತ್ಯಾಸ ಆಗತ್ತೆ ಅಂತ ಹೇಳಿದಾರಲ್ವಾ? ಈಗ ಅದನ್ನು ಹೇಗೆ ಮ್ಯಾನೇಜ್ ಮಾಡುತ್ತೆ ಟ್ರಾಫಿಕ್ ಪೊಲೀಸ್ ಇಲಾಖೆ? ಯಾಕಂತ ಹೇಳಿದ್ರೆ ಸಾರ್ವಜನಿಕರಿಗೂ ಇದು ತೊಂದರೆ ಆಗುತ್ತೆ. ಹಾಗಂತ ಈ ಹೋರಾಟವನ್ನು ಬಿಡುವ ಹಾಗಿಲ್ಲ, ಅದು ಕೂಡ ರೈತರ ಪರವಾಗುತ್ತೆ. ಯಾವ ರೀತಿಯಾದಂತ ಬ್ಯಾಲೆನ್ಸ್ ಮಾಡುತ್ತೆ ವಿನೋದ್? ಕೇಳ್ತಾ ಇಲ್ಲ. ಓಕೆ, JDS ಏನು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದೆ, ಈ ಕಾರಣಕ್ಕಾಗಿ ಸಾಕಷ್ಟು ಸಂಚಾರದಲ್ಲಿ ವ್ಯತ್ಯಯವಾಗಲಿದೆ. ಈಗ ಕೆಲವೊಂದು ರಸ್ತೆಗಳನ್ನ ಬದಲಾಯಿಸಲು ಹೇಳಿದ್ದಾರೆ. ಕೆಲವೊಂದು ಕಡೆ ಏನು ಟ್ರಾಫಿಕ್ ಜಾಮ್ ಆಗುತ್ತೆ, ಅದ ಕಾರಣ ರಸ್ತೆಯನ್ನು ಬದಲಿಸೋದಕ್ಕೆ ಹೇಳಿದ್ದಾರೆ. ಜೊತೆಗೆ ಫ್ರೀಡಂ ಪಾರ್ಕ್ ಸುತ್ತಮುತ್ತ ಪಾರ್ಕಿಂಗ್ ವ್ಯವಸ್ಥೆಯನ್ನು ನಿಷೇಧ ಮಾಡಲಾಗಿದೆ. ಇನ್ನು ಖೋಡೆ ಜಂಕ್ಷನ್ ಇಂದ ಮಹಾರಾಣಿ ಜಂಕ್ಷನ್ ವರೆಗೂ ಕೂಡ ಪಾರ್ಕಿಂಗ್ ವ್ಯವಸ್ಥೆಯನ್ನು ನಿಷೇಧ ಮಾಡಲಾಗಿದೆ.